ನಿಮ್ಮ ಶ್ವಾಸಕೋಶ ಪೂರ್ತಿ ಕೆಟ್ಟು ಹೋಗಿದೆ ಎಂದು ಹೇಳುವ ಸೂಚನೆಗಳು. ನಿಮ್ಮ ದೇಹದಲ್ಲಿ ಶ್ವಾಸಕೋಶ ಬಹಳ ಮುಖ್ಯವಾದ ಅಂಗ. ಅದು ನಿಮಗೆ ಸಾಥ್ ಕೊಟ್ಟರೆ ಮಾತ್ರ ನೀವು ನಗುತ್ತಾ ಇರಲು ಸಾಧ್ಯ. ಶ್ವಾಸಕೋಶ ತೊಂದರೆ ಒಳಗಾಗಿದೆ ಎಂಬುದನ್ನು ಈ ರೀತಿ ತಿಳಿದುಕೊಳ್ಳಿ. ಮನುಷ್ಯ ಉಸಿರಾಡುವುದು ಮೂಗಿನಿಂದಲೇ, ಆದರೆ ಉಸಿರಾಟಕ್ಕೆ ನೆರವಾಗುವುದು ಮಾತ್ರ ಒಳಗಿನ ಶ್ವಾಸಕೋಶ. ಇದರ ಕಾರ್ಯಚಟುವಟಿಕೆ ಚೆನ್ನಾಗಿದ್ದರೆ ಮನುಷ್ಯ ಕೂಡ ಆರೋಗ್ಯವಾಗಿ ಇರುತ್ತಾನೆ. ನಮ್ಮ ಸುತ್ತಮುತ್ತಲಿನ ಗಾಳಿ ಅನೇಕ ಅಂಶಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಕೂಡ ಇರುತ್ತದೆ. ಎಲ್ಲವನ್ನು ಒಟ್ಟಿಗೆ ನಾವು ಮೂಗಿನ ಮೂಲಕ ಉಸಿರಾಟ ಪ್ರಕ್ರಿಯೆಯ ರೂಪದಲ್ಲಿ ಒಳಗೆ ತೆಗೆದುಕೊಳ್ಳುತ್ತೇವೆ. ನಮ್ಮ ಶ್ವಾಸಕೋಶ ಮುಖ್ಯವಾಗಿ ಆಮ್ಲಜನಕವನ್ನು ಮಾತ್ರ ಒಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಫಿಲ್ಟರ್ ಮಾಡಿ ದೇಹದಿಂದ ಹೊರಗೆ ಹಾಕುತ್ತದೆ. ಇದೊಂದು ನಿರಂತರವಾದ ಪ್ರಕ್ರಿಯೆಯಾಗಿದ್ದು ಶ್ವಾಸಕೋಶ ಇದನ್ನು ಮಾಡಲೇಬೇಕು. ಆದರೆ ಒಂದು ವೇಳೆ ಶ್ವಾಸಕೋಶಕ್ಕೆ ಸೋಂಕು ಉಂಟಾಗಿ ಅದರಲ್ಲಿ ನೀರು ತುಂಬಿಕೊಳ್ಳಲು ಪ್ರಾರಂಭ ಮಾಡಿದರೆ ಅದರಿಂದ ಶ್ವಾಸಕೋಶ ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತದೆ ಮತ್ತು ಹಾಳಾಗುತ್ತದೆ. ಶ್ವಾಸಕೋಶಕ್ಕೆ ಎದುರಾಗುವ ಸೋಂಕನ್ನು ನಿಮೋನಿಯಾ ಎಂದು ಕರೆಯುತ್ತಾರೆ. ಶ್ವಾಸಕೋಶದ ತೊಂದರೆಯನ್ನು ಸೂಚಿಸುವ ಚಿಹ್ನೆಗಳು. ಶ್ವಾಸಕೋಶದ ಕಾಯಿಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ರೋಗ ಲಕ್ಷಣಗಳು ಈ ರೀತಿ ಇವೆ. 1. ಉಸಿರಾಟದ ತೊಂದರೆ. ನೀವು ಸಾಧಾರಣವಾಗಿ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ ಅಥವಾ ನಿಮಗೆ ಉಸಿರಾಟದ ತೊಂದರೆ ಇದೆ ಎಂದರೆ ಅದು ಶ್ವಾಸಕೋಶದ ಹಾನಿ ಎಂದು ತಿಳಿದುಕೊಳ್ಳಬಹುದು. ಆದರೆ ಉಸಿರಾಟದ ತೊಂದರೆ ಕೆಲವೊಮ್ಮೆ ಹೃದಯದ ಕಾಯಿಲೆಯನ್ನು ಸಹ ಸೂಚಿಸುತ್ತದೆ. ಹೀಗಾಗಿ ಇಂತಹ ರೋಗಲಕ್ಷಣ ಒಂದು ವೇಳೆ ನಿಮಗೆ ಕಂಡು ಬಂದರೆ ತಕ್ಷಣವೇ ವೈದ್ಯರ ಬಳಿ ತೋರಿಸಿಕೊಳ್ಳಿ. 2. ನಿರಂತರವಾದ ಕೆಮ್ಮು. ಶ್ವಾಸಕೋಶದ ಸೋಂಕು ಇರುವವರಿಗೆ ಕೆಮ್ಮು ಕೂಡ ನಿರಂತರವಾಗಿ ಇದ್ದೇ ಇರುತ್ತದೆ ಎಂದು ತಿಳಿದು ಬಂದಿದೆ. ಕೆಮ್ಮಿಗೆ ಸಂಬಂಧಪಟ್ಟ ಯಾವುದೇ ಔಷಧಿಗಳನ್ನು ತೆಗೆದುಕೊಂಡರೂ ಸಹ ಇದು ಕಡಿಮೆಯಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶ್ವಾಸಕೋಶ ಕ್ರಮೇಣವಾಗಿ ಹಾಳಾಗಿದೆ ಎಂದು ಹೇಳಬಹುದು. 3. ಉಸಿರನ್ನು ಹೊರಗೆ ಬಿಡುವಾಗ ನೋವು. ಶ್ವಾಸಕೋಶದ ಸಮಸ್ಯೆ ಇರುವವರಿಗೆ ಉಸಿರಾಟದ ತೊಂದರೆ ಕಂಡುಬರುತ್ತದೆ ನಿಜ. ಆದರೆ ತೆಗೆದುಕೊಂಡ ಉಸಿರನ್ನು ಹೊರಗೆ ಬಿಡುವಾಗ ಮಾತ್ರ ಒಂದು ರೀತಿ ನೋವು ಮತ್ತು ಅಸಹಜತೆ ಕಂಡುಬರುತ್ತದೆ. ಇದು ನಿಮ್ಮ ಶ್ವಾಸಕೋಶ ಸರಿಯಾದ ಆಕಾರದಲ್ಲಿ ಇಲ್ಲ ಎಂದು ಹೇಳುತ್ತದೆ. 4. ಕೆಮ್ಮಿನ ಜೊತೆಗೆ ರಕ್ತ ಬರುವುದು. ನಿಮಗೆ ಒಂದು ವೇಳೆ ಕೆಮ್ಮಿದ್ದಾಗ ರಕ್ತ ಬರುತ್ತಿದ್ದರೆ ಅದನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಇದು ಬಹಳ ಡೇಂಜರ್. ತುಂಬ ಗಂಭೀರವಾದ ಆರೋಗ್ಯ ಸಮಸ್ಯೆ ಮತ್ತು ಶ್ವಾಸಕೋಶದ ತೊಂದರೆಯನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಮತ್ತೊಮ್ಮೆ ಹೇಳುತ್ತಿದ್ದೇವೆ, ಹೀಗಾದರೆ ದಯವಿಟ್ಟು ನಿರ್ಲಕ್ಷ್ಯ ಬೇಡ. 5. ಸರಿಯಾಗಿ ಉಸಿರಾಡಲು ಆಗುತ್ತಿಲ್ಲ ಎನ್ನುವ ಭಾವನೆ. ಶ್ವಾಸಕೋಶದ ತೊಂದರೆ ಎದುರಾದ ಜನರಿಗೆ ಉಸಿರಾಟದ ಸಮಸ್ಯೆ ಇರುವ ಕಾರಣದಿಂದ ಸಂಪೂರ್ಣವಾಗಿ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅವರಿಗೆ ಅನಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಶ್ವಾಸಕೋಶ ತೊಂದರೆಗೆ ಒಳಗಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ. 6. ಎದೆ ಕಟ್ಟುವುದು. ಕೆಮ್ಮಿದಾಗ ಕಫದ ಸಮಸ್ಯೆಯಿಂದ ಎದೆ ಕಟ್ಟುವ ಅನುಭವ ಆದರೆ ಮತ್ತು ಇದು ನಿರಂತರವಾಗಿ ಮುಂದುವರೆದರೆ ನೀವು ವೈದ್ಯರನ್ನು ನೋಡಲೇಬೇಕು, ಏಕೆಂದರೆ ಶ್ವಾಸಕೋಶ ಹಾಳಾದಾಗ ಎದೆ ಕಟ್ಟುವ ಮತ್ತು ಎದೆ ಭಾರ ಎನಿಸುವ ಅನುಭವ ಎದುರಾಗುತ್ತದೆ. 7. ಪದೇ ಪದೇ ಎದೆ ನೋವು ಬರುವುದು. ನಿಮ್ಮ ಶ್ವಾಸಕೋಶಗಳು ಒಂದು ವೇಳೆ ದುರ್ಬಲವಾಗಿದ್ದರೆ ಅಥವಾ ಅನಾರೋಗ್ಯಕರವಾಗಿದ್ದರೆ ನಿಮಗೆ ಪದೇ ಪದೇ ಎದೆ ನೋವು ಬರುತ್ತದೆ. ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಇದು ಹೇಳುತ್ತದೆ. ಕೆಲವೊಮ್ಮೆ ನಿರಂತರವಾದ ಇದೇನೋ ಬಂದು ವಾರಗಳ ಕಳೆದರೂ ಸಹ ಹಾಗೇ ಇರುತ್ತದೆ. ಇದು ಸಹ ಶ್ವಾಸಕೋಶ ಹಾಳಾಗಿದೆ ಎಂಬುದನ್ನು ಹೇಳುತ್ತದೆ. 8. ಉತ್ತಮ ಶ್ವಾಸಕೋಶದ ಆರೋಗ್ಯಕ್ಕೆ ಹೀಗೆ ಮಾಡಿ. ನಿಮ್ಮ ಸಂಪೂರ್ಣ ದೇಹದ ಕಾರ್ಯಚಟುವಟಿಕೆಯಲ್ಲಿ ಶ್ವಾಸಕೋಶದ ಪಾತ್ರ ಬಹಳಷ್ಟಿದೆ. ಹಾಗಾಗಿ ಇದೊಂದು ಬಹಳ ಮುಖ್ಯವಾದ ಅಂಗ ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಅದಕ್ಕಾಗಿ ನೀವು ಈ ರೀತಿ ಮಾಡಬಹುದು. ಧೂಮಪಾನ ಬಿಟ್ಟು ಬಿಡಿ. ಆರೋಗ್ಯಕರವಾದ ಆಹಾರಗಳನ್ನು ಸೇವಿಸಿ. ಹೆಚ್ಚಾಗಿ ಹಸಿರು ಎಲೆ ತರಕಾರಿಗಳು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿರಲಿ. ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ. ಶ್ವಾಸಕೋಶದ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಿಳಿದುಕೊಳ್ಳಲು ಡಾಕ್ಟರ್ ಬಳಿ ಹೋಗುವುದನ್ನು ಮರೆಯಬೇಡಿ. ವೀಕ್ಷಕರೇ,
ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.